ರಾಜ್ಯ ಪೊಲೀಸರಿಗೆ ಈಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ವಿಚಾರ ಇದು. ರಾಜ್ಯದ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಅಥವಾ ಸಂಚಾರಿ ಪೊಲೀಸರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಇದೆ. ನೀವು ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಯನ್ನು ಎದುರಿಸ್ತಾ ಇರ್ತೀರಿ. ಅದರಲ್ಲಿ ಮುಖ್ಯವಾದ ಸಮಸ್ಯೆ ಅಂದರೆ ಅದು ಶೌಚಾಲಯದ ಸಮಸ್ಯೆ. ಅವರಿಗೆ ಡ್ಯೂಟಿ ಆಗದಂತಹ ಸಂದರ್ಭದಲ್ಲಿ ಸರ್ಕಲ್ಗಳಲ್ಲಿ ಅವರೇನಾದರೂ ಶೌಚಾಲಯಕ್ಕೆ ಹೋಗಬೇಕಂದ್ರೆ ತುಂಬ ತೊಂದರೆಯನ್ನು ಎದುರಿಸ್ತಾ ಇರ್ತಾರೆ. ಮತ್ತು ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಸಮೀಪದಲ್ಲಿ ಇರೋದಿಲ್ಲ. ಮುಖ್ಯವಾಗಿ ಈ ಸಮಸ್ಯೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಚ್ಚಿನದಾಗಿ ಕಾಡ್ತಾ ಇರುತ್ತೆ. ಈ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಪೊಲೀಸ್ ಇಲಾಖೆಗೆ ಒಂದು ಗುಡ್ ನ್ಯೂಸ್ ಕೊಡುತ್ತಾ ಇದೆ ಗೃಹ ಸಚಿವಾಲಯ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ವಿಶೇಷವಾದಂತಹ ಹೈಜೀನ್ ಆನ್ ಗೋ ಎನ್ನುವಂತಹ ಒಂದು ಸಂಚಾರಿ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ. ಸಂಚಾರಿ ಶೌಚಾಲಯವನ್ನು ಒದಗಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸೇವೆಯನ್ನು ಆರಂಭಿಸಲಾಗಿದೆ. ಇದಕ್ಕೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದಕ್ಕೆ ಸರಿಸುಮಾರು 80 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ 3 ರೆನಾಲ್ಟ್ ವಾಹನಗಳನ್ನು ಮರುವಿನ್ಯಾಸ ಮಾಡಲಾಗಿದೆ. ಮರುವಿನ್ಯಾಸ ಮಾಡಿ ಶೌಚಾಲಯಕ್ಕೆ ತಕ್ಕ ಹಾಗೆ ಅದನ್ನು ವಿನ್ಯಾಸ ಮಾಡಿ ಅನುಕೂಲ ಆಗೋ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಎಕ್ಸ್ ಖಾತೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಪರಮೇಶ್ವರ್ ಅವರು. ಈ ಒಂದು ಸೇವೆ ಏನಿದೆ ತಣಿಸಂದ್ರ, ಆಡುಗೋಡಿ ಮತ್ತು ಮೈಸೂರು ರಸ್ತೆ ಏನಿದೆ ಆ ಭಾಗದಲ್ಲಿ ಹೆಚ್ಚಿನದಾಗಿ ಸೇವೆಯನ್ನು ಕೊಡಲಾಗುತ್ತೆ. ಮೊದಲೇ ನಿರ್ಮಿಸಿರುವಂತಹ ಅಥವಾ 91 ಪೂರ್ವ ನಿಗದಿತ ಸ್ಥಳಗಳಲ್ಲಿ ಈ ಒಂದು ವಾಹನ ಸಂಚಾರ ಆಗುತ್ತೆ. ಶೌಚಾಲಯದ ಒಂದು ಸೇವೆ ಸಿಗುತ್ತೆ. ಅದನ್ನು ಪೊಲೀಸರು ಉಪಯೋಗ ಮಾಡಿಕೊಳ್ಳಬಹುದು. ಯಾರ್ಯಾರು ಡ್ಯೂಟಿಯಲ್ಲಿದ್ದರೋ ಅವರು. ನಾವು ಗಮನಿಸಿರ್ತೀವಿ ಸಾಕಷ್ಟು ಜನ ಓಡಾಡಬೇಕಂದ್ರೆ ವಾಹನ ಸಂಚಾರ ಜಾಸ್ತಿ ಇರುವಂತಹ ಒಂದು ಪ್ರದೇಶದಲ್ಲಿ ಪೊಲೀಸರು ಏನು ಮಾಡ್ತಾ ಇರ್ತಾರೆ, ಡ್ಯೂಟಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಆಗ್ತಾ ಇರುತ್ತೆ. ಈ ಒಂದು ವಿಚಾರವನ್ನು ಗಮನಿಸಿದಂತಹ ಇಲಾಖೆ, ಗೃಹ ಇಲಾಖೆ ಈ ರೀತಿಯಾದಂತಹ ಒಂದು ಸೌಲಭ್ಯವನ್ನು ತಂದಿದೆ. ಪೊಲೀಸರಿಗೆ ಉಪಯೋಗ ಆಗಲಿ ಅಂತ ಹೇಳಿ. ಇದು ನಗರ ಪ್ರದೇಶದಲ್ಲಿ ಜಾಸ್ತಿ ಜನ ದಟ್ಟಣೆ ಪ್ರದೇಶ ಇರುತ್ತಲ್ಲ, ಅಲ್ಲಿ ಪೊಲೀಸರು ಇರ್ತಾರಲ್ವ, ಅವರು ಸರಿಯಾಗಿ ಶೌಚಾಲಯಕ್ಕೆ ಹೋಗೋಕ್ಕಾಗಲ್ಲ. ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಈ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಈ ಒಂದು ಸಂಚಾರಿ ಶೌಚಾಲಯ ಅಂತ ಹೇಳಲಾಗ್ತಾ ಇದೆ. ಕರ್ತವ್ಯ ನಿರತ ಒಂದು ಪೊಲೀಸ್ ಸಿಬ್ಬಂದಿಯವರೇನಿದ್ದಾರೆ ಅವರ ಅನುಕೂಲಕ್ಕಾಗಿ ಈ ಒಂದು ಸೇವೆಯನ್ನು ಜಾರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆನಾಲ್ಟ್ ಕಂಪನಿಯ CSR ಹಣಕಾಸು ನೆರವಿನಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಸಂಸ್ಥೆ ಏನಿದೆ ಅದು ಈ ಒಂದು ಹೈಜೀನ್ ಆನ್ ಗೋ ಸಂಚಾರ ಶೌಚಾಲಯ ವಾಹನವನ್ನು ರೂಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಡ್ಯೂಟಿ ಸಮಯದಲ್ಲಿ ಶೌಚಾಲಯಕ್ಕೆ ಹೋಗೋದಕ್ಕೂ ಕೂಡ ಕೆಲ ಪೊಲೀಸರಿಗೆ ಸಮಯ ಸಿಗೋದಿಲ್ಲ. ಆ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಪಾಪ ಪೊಲೀಸರು. ಅವರಿಗೆ ಉಪಯೋಗ ಆಗಲಿ ಅಂತ ಗೃಹ ಇಲಾಖೆ ಈ ರೀತಿಯಾದ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಸಮೀಪದಲ್ಲಿ ಶೌಚಾಲಯಕ್ಕೆ ಹೋಗೋಕ್ಕೆ ಕೂಡ ಕಷ್ಟ ಆಗ್ತಾ ಇರುತ್ತೆ. ಶೌಚ ಬಾಧೆಯನ್ನು ತೀರಿಸಿಕೊಳ್ಳೋಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರಲ್ಲ.
ಸಂಚಾರಿ ಪೊಲೀಸರು ಒಂದು ಪರದಾಡ್ತಾ ಇರ್ತಾರೆ, ಅವರಿಗೆ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆ ಒಂದು ಅನುಕೂಲಕ್ಕಾಗಿ ಗೃಹ ಇಲಾಖೆ ಈ ರೀತಿಯಾಗಿ ಮಾಡಿದೆ. ನೋಡಿ, ಈ ರೀತಿಯಾಗಿ ಅವರು ಸರಿಯಾದ ರೀತಿಯಲ್ಲಿ ಹೋಗೋಕೆ ಆಗದೇ ಇದ್ದಾಗ ಏನಾಗ್ತಂದರೆ ನಿರ್ಜಲೀಕರಣ, ಆರೋಗ್ಯದ ಸಮಸ್ಯೆ ಮತ್ತು ಮೂತ್ರನಾಳದ ಒಂದು ಸೋಂಕು ಸೇರಿದಂತೆ ಅನೇಕ ರೋಗಗಳ ಸಮಸ್ಯೆಗಳು ಪೊಲೀಸರಿಗೆ ಕಾಡ್ತಾ ಇದ್ವು. ಆ ಒಂದು ವಿಚಾರಗಳು ಕೂಡ ಜಾಸ್ತಿ ಕೇಳಿ ಬರ್ತಾ ಇತ್ತು. ಇದನ್ನು ಗಮನದಲ್ಲಿ ಇಟ್ಕೊಂಡಂತಹ ಗೃಹ ಇಲಾಖೆ ಈ ರೀತಿಯಾದ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಮಹಿಳಾ ಸಿಬ್ಬಂದಿ ಜನನಿಬಿಡ ಒಂದು ರಸ್ತೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಅವ್ರಿಗೂ ಕೂಡ ಕಷ್ಟ ಆಗಿಬಿಡುತ್ತೆ, ಹೋಗೋಕೆ ಆಗಲ್ಲ. ಈ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಒಂದು ಹೈಜೀನ್ ಆನ್ ಗೋ ಎನ್ನುವಂತಹ ಒಂದು ವಾಹನದ ಸೇವೆಯನ್ನು ಗೃಹ ಇಲಾಖೆ ತಂದಿದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಪೊಲೀಸರು ಈ ಒಂದು ವಿಚಾರದಲ್ಲಿ ಖುಷಿ ಪಡಬಹುದು, ಸಂತಸವನ್ನು ವ್ಯಕ್ತಪಡಿಸಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.